ಒಂದು ಸಣ್ಣ ಇಲಿ. ಆದರೆ ಅದರ ಮೂಲಕ ಹರಡುವ ವೈರಸ್ ನಿಮ್ಮ ಜೀವಕ್ಕೂ ಅಪಾಯ ತರಬಹುದು ಅಂದರೆ ನಂಬ್ತೀರಾ? ಕೊರೋನಾ ನಂತರ ಈಗ ಜಗತ್ತಿನಲ್ಲಿ ಮತ್ತೆ ಚರ್ಚೆಯಾಗ್ತಿರೋ ಹೆಸರು ಹಾಂಟಾ ವೈರಸ್. ಈ ವೈರಸ್ ಹೇಗೆ ಹರಡುತ್ತದೆ, ಇದರ ಲಕ್ಷಣಗಳು ಏನು, ಮತ್ತು ನಾವು ಹೇಗೆ ಸುರಕ್ಷಿತವಾಗಿರ್ಬೋದು? ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ಕೊನೆಯಲ್ಲಿ ನಿಮಗೆ ಗೊತ್ತಾಗೋ ಮಾಹಿತಿ ನಿಮ್ಮ ಕುಟುಂಬವನ್ನೇ ರಕ್ಷಿಸಬಹುದು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಿ ವಿಶ್ವವಾರ್ತೆ ಕನ್ನಡ. ಇಲ್ಲಿ ನಾವು ಕೊಡ್ತೀವಿ ವೈರಲ್ ನ್ಯೂಸ್, ಆರೋಗ್ಯ ಮಾಹಿತಿ ಮತ್ತು ಜಗತ್ತಿನ ಪ್ರಮುಖ ಘಟನೆಗಳ ಸಂಪೂರ್ಣ ವಿಶ್ಲೇಷಣೆ ಕನ್ನಡದಲ್ಲಿ. ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಂಟಾ ವೈರಸ್ ಅನ್ನೋದು ಮುಖ್ಯವಾಗಿ ಇಲಿಗಳ ಮೂಲಕ ಹರಡುವ ಒಂದು ಅಪಾಯಕಾರಿ ವೈರಸ್. ಈ ವೈರಸ್ ಮೊದಲಿಗೆ ಪತ್ತೆಯಾದದ್ದು ಏಷ್ಯಾ ಭಾಗದಲ್ಲಿ. ನಂತರ ಅಮೆರಿಕ ಮತ್ತು ಬೇರೆ ದೇಶಗಳಲ್ಲೂ ಪ್ರಕರಣಗಳು ಕಂಡುಬಂದವು. ಇಲಿಗಳ ಮಲ, ಮೂತ್ರ ಅಥವಾ ಲಾಲಾಜಲ ಒಣಗಿ ಗಾಳಿಯಲ್ಲಿ ಮಿಶ್ರಣವಾದಾಗ ಆ ಗಾಳಿಯನ್ನು ನಾವು ಉಸಿರಾಡಿದ್ರೆ ವೈರಸ್ ದೇಹಕ್ಕೆ ಹೋಗಬಹುದು. ಸಾಮಾನ್ಯವಾಗಿ ಈ ವೈರಸ್ ಹೀಗೆ ಹರಡಬಹುದು. ಇಲಿ ಇರುವ ಜಾಗವನ್ನು ಸ್ವಚ್ಛಗೊಳಿಸುವಾಗ, ಗೋದಾಮು, ಹಳೆಯ ಮನೆ ಅಥವಾ ಸ್ಟೋರ್ ರೂಮ್ನಲ್ಲಿ ಇಲಿಗಳ ಮಲ ಅಥವಾ ಮೂತ್ರಕ್ಕೆ ಸ್ಪರ್ಶವಾದಾಗ, ಕಲುಷಿತ ಆಹಾರ ತಿಂದಾಗ. ಆದರೆ ಒಂದು ಮುಖ್ಯ ಹಾಂಟಾ ವೈರಸ್ ಲಕ್ಷಣಗಳು ಆರಂಭದಲ್ಲಿ ಸಾಮಾನ್ಯ ಜ್ವರದಂತಿರುತ್ತವೆ. ಜ್ವರ, ತಲೆನೋವು, ದೇಹನೋವು, ಉಸಿರಾಟ ತೊಂದರೆ, ವಾಂತಿ ಅಥವಾ ದೌರ್ಬಲ್ಯ. ಆದರೆ ಕೆಲವೊಮ್ಮೆ ಇದು ಗಂಭೀರವಾಗಿ ಶ್ವಾಸಕೋಶದ ಸಮಸ್ಯೆಗೆ ಕಾರಣವಾಗಬಹುದು. ಹಾಗಾದರೆ ನಾವು ಹೇಗೆ ಸುರಕ್ಷಿತವಾಗಿರ್ಬೋದು? ಮನೆ ಮತ್ತು ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ, ಇಲಿಗಳು ಬರುವ ಜಾಗಗಳನ್ನು ಮುಚ್ಚಿ, ಹಳೆಯ ಕೊಠಡಿ ಹಾಂಟಾ ವೈರಸ್ ಬಗ್ಗೆ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇನ್ನಷ್ಟು ವೈರಲ್ ನ್ಯೂಸ್ ಮತ್ತು ಆರೋಗ್ಯ ಮಾಹಿತಿ ಕನ್ನಡದಲ್ಲಿ ಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.